ಇನ್ನು ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಮಿಶ್ರ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹೋಟೆಲ್ ಅಸೋಸಿಯೇಷನ್ ನೈತಿಕ ಬೆಂಬಲವನ್ನ ತೋರ್ತಾ ಇದೆ. ಬಂದ್ ದಿನ ಹೋಟೆಲ್ಗಳು ಓಪನ್ ಇರುತ್ತವೆ, ಹೋಟೆಲ್ಗಳ ಅಗತ್ಯತೆ ಇರೋದ್ರಿಂದ ಓಪನ್ ಇರುತ್ತೆ ಹೀಗಂತ ಪಿಸಿ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಲ, ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ನೆಲ, ಜಲ. ಈ ಬಗ್ಗೆ ಮಾಹಿತಿ ಪ್ರತಿನಿಧಿ ಶಾಂತಮೂರ್ತಿ ಕೊಡ್ತಾ ಹೋಗ್ತಾರೆ. ಶಾಂತಮೂರ್ತಿ, ಕೆಲವರಿಂದ ಬೆಂಬಲ ಸಿಗ್ತಾ ಇದೆ, ಕೆಲವರಿಂದ ಬೆಂಬಲಗಳು ಸಿಗ್ತಾ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾವ್ಯಾವ ಸಂಘಟನೆಗಳು ಇದಾಗಲೇ ಸಂಪೂರ್ಣವಾಗಿ ಬೆಂಬಲವನ್ನ ತೋರ್ತಾ ಇದೆ? ಶಾಂತಮೂರ್ತಿ. ಚೈತ್ರ, ಈಗಾಗಲೇ ಏನು ಬೆಳಗಾವಿಯಲ್ಲಿ ಪದೇ ಪದೇ ಆಗ್ತಿರುವಂಥ MES ಪುಂಡಾಟದ ವಿರುದ್ಧ ಕರ್ನಾಟಕ ಬಂದನ್ನು ಘೋಷಣೆ ಮಾಡಿರುವಂಥದ್ದು. ಮಾರ್ಚ್ 22ನೇ ತಾರೀಕು ನಡೆಯುವಂಥ ಕರ್ನಾಟಕ ಬಂದ್ಗೆ ಈಗ ಒಂದಷ್ಟು ಪರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗಮನಿಸೋದಾದ್ರೆ ಅವತ್ತಿನ ದಿನ ಮೆಡಿಕಲ್ ಸರ್ವಿಸ್ ಹಾಗೆ ಆಸ್ಪತ್ರೆ ಏನಿದೆ ಆ ಒಂದು ಎಮರ್ಜೆನ್ಸಿ ಸೇವೆಗಳು ಎಂದಿನಂತೆ ಲಭ್ಯ ಇರುತ್ತೆ. ಜೊತೆಗೆ ಒಂದಷ್ಟು ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ಕೊಟ್ಟರೆ ಮತ್ತೊಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನು ಮಾತ್ರ ಸೂಚಿಸಿರುವಂಥದ್ದು. ಸದ್ಯ ಈಗಾಗಲೇ ಏನು ಓಲಾ, ಊಬರ್ ಆಟೋ ಚಾಲಕರೇನಿದ್ದಾರೆ ಅವರು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಹೋಟೆಲ್ನ ಮಾಲೀಕರೇನಿದ್ದಾರೆ ಇವರು ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಬಂದ್ಗೆ ಸಪೋರ್ಟ್ ಅನ್ನು ಮಾಡ್ತಾರೆ, ಆದರೆ ಕಂಪ್ಲೀಟ್ ಆಗಿ ಹೋಟೆಲ್ಗಳು ಬಂದಾಗುವ ಸಾಧ್ಯತೆ ಕಡಿಮೆ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ KSRTC BMTC ಬಸ್ಗಳಿಂದ ಅದು ಕೂಡ ಇನ್ನು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ ದಿನ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಒಂದು ಬೆಂಬಲವನ್ನು ಬಂದ್ಗೆ ನೀಡ್ತಾ ಇರುವಂಥದ್ದು. ಅಂದರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದಾಗ್ಲಿ ಅಥವಾ ಬಂದ ದಿನ ವಾಹನಗಳನ್ನು ರಸ್ತೆಗೆ ಇಳಿಸೋದಾಗ್ಲಿ ಮಾಡದೇ ಇರೋದಕ್ಕೆ ಒಂದಷ್ಟು ಜನ ಈಗ ಬೆಂಬಲವನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಈ ಒಂದು ದೌರ್ಜನ್ಯವನ್ನ ತಡೆಗಟ್ಟುವ ವಿರುದ್ಧವಾಗಿ ಈ ಒಂದು ಬಂಧನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಸಾರ್ವಜನಿಕರಿಂದ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತದೆ. ಇನ್ನು ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿರುವಂತಹ ಸಾಕ್ಷಿಗಳು ಕೂಡ ಇದೆ. ಜೊತೆಗೆ ಈಗ ಒಂದಷ್ಟು ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿ, ಅಂದ್ರೆ ನಾವು ಬಂದ್ಗೆ ಬರೀ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀವಿ, ಸಂಪೂರ್ಣವಾದ ಬೆಂಬಲವನ್ನು ಕೊಡಲ್ಲ ಅನ್ನೋ ಮಾಹಿತಿಯನ್ನ ಸದ್ಯ ಕೊಡ್ತಾ ಇರುವಂತದ್ದು. ಸದ್ಯ 22ನೇ ತಾರೀಕು ಏನು ಬಂಧನ ಮಾಡ್ತಾರೆ ಆ ಒಂದು ಬಂದ್ಗೆ ಈಗಾಗಲೇ ಎಲ್ಲಾ ಸಂಘಟನೆಗಳು ಹಾಗೆ ಜನರು ಬೆಂಬಲವನ್ನು ಕೊಡಬೇಕು, ಸರ್ಕಾರ ಕೂಡ ಸಹಕರಿಸಬೇಕು ಅಂತ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಆ ದಿನ ಬಂದ್ಗೆ ಎಷ್ಟರ ಮಟ್ಟಿಗೆ ಬೆಂಬಲ ವ್ಯಕ್ತ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಶಾಂತಮೂರ್ತಿ ಮಾಹಿತಿಗಾಗಿ.